ಎಲ್ಲರಿಗೂ ಸ್ವಾಗತ ಮತ್ತೊಂದು ಹೊಸ. ಇವತ್ತು ನಾವು ಆಡಕ್ಕೆ ಹೋಗ್ತಾ ಇರೋದು ಮೈನ್ಕ್ರಾಫ್ಟ್. ಆದರೆ ನಾನು ಮುಂಚೆನೇ ಹೇಳಿದ್ದೆ, ನಾವು ಇದೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಾದ್ಮೇಲೆ ನೋಡಿ ಇಷ್ಟು ಮಾಡಿದ್ದೀನಿ. ನಮ್ಮ ಹತ್ರ ಇವಾಗ ಒಂದು ಐರನ್ ಫಾರ್ಮ್ ಐತೆ. ಅದು ಸರಿಯಾಗಿ ಮಾಡಿಲ್ಲ, ನಾನು ಮಿಸ್ಟೇಕ್ ಮಾಡಿದ್ದೀನೆಲ್ಲ. ಅದಕ್ಕೆ ಒಂಚೂರು ಬಂತಷ್ಟೇ, ಅದಾದಮೇಲೆ ನಿಂತೋಯ್ತು. ಅದಾದಮೇಲೆ ಚಿಕ್ಕದೊಂದು ಸ್ಟೋನ್ ಫಾರ್ಮ್ ಐತೆ, ಅದರಿಂದನೂ ಸ್ಟೋನ್ಗಳು ಸಿಗ್ತದೆ. ಅದರಿಂದನೇ ಇಷ್ಟೆಲ್ಲ ಮಾಡಿದ್ದೀನಿ. ಸೊ ನಮಗೆ ಇವಾಗ ಒಂದು ದೊಡ್ಡದು ಟ್ರೀ ಹೌಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಇಲ್ಲಿರೋ ಈ ಫಾರೆಸ್ಟಲ್ಲಿರೋ ಎಲ್ಲ ಮರಗಳನ್ನೂ ಕಟ್ ಮಾಡ್ಕೊತೀನಿ. ಎಲ್ಲ ವುಡ್ನೂ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ಯಾವ್ದು ಚೆನ್ನಾಗಿರುತ್ತೋ ಅದನ್ನು. ಮತ್ತು ಅದಕ್ಕೆ ಲೀವ್ಸ್ ಬೇಕಲ್ಲ, ಲೀವ್ಸ್ ಹೆಂಗೆ ಕಟ್ ಮಾಡೋದು? ಇಲ್ಲೇ ಐತಲ್ಲ, ಇದರಲ್ಲಿ ಕಟ್ ಮಾಡ್ಬೋದು. ಒಂದು ನಿಮಿಷ. ಲೀವ್ಸ್ ಅದು ಅದಕ್ಕೋಸ್ಕರ ನಮ್ಮ ಹತ್ರ ಈ ಏನಂತಾರೆ ಇದನ್ನು, ಶಿಯರ್ಸ್, ಅದರಲ್ಲಿ ಕಟ್ ಮಾಡ್ಬೋದು. ಸದ್ಯಕ್ಕೆ ನಮ್ಮ ಹತ್ರ ಐರನ್ ಫಾರ್ಮ್ ಐತಲ್ಲ, ಅದರಲ್ಲಿ ಇಷ್ಟು ಐರನ್ಗಳೈತೆ. ಹೂವುಗಳೆಲ್ಲ ಇದ್ವು, ಎಷ್ಟು ಬಿಟ್ಟು. ಸೊ ಇವಾಗ ಈ ಮರನ ಕಟ್ ಮಾಡ್ತೀನಿ. ನನಗೂ ಇವಾಗ ಗೊತ್ತಾಗಿದೆ, ಅದಕ್ಕೆ ನಿಮ್ಗೆ ಹೇಳ್ತಿರೋದು. ಇಲ್ಲ ಅಂದಿದ್ದರೆ ನಾನೇನೆ ಕೇಳ್ತಿದ್ದೆ. ನೋಡಿ, ನನಗೆ ನಿಜ ಗೊತ್ತಿರಲಿಲ್ಲ ಈ ಥರ ಮಾಡ್ಬೋದಂತ. ಹಂಗೇನೆ ಇವಾಗ ಈ ಮರದಲ್ಲಿ ಕಟ್ ಮಾಡ್ದಂಗೆ ಅಲ್ಲೂ ಒಂದು ಸ್ವಲ್ಪ ಕಟ್ ಮಾಡಿದ್ದೆ. ಇವಾಗ ಒಂದು ಸ್ವಲ್ಪ ಕಟ್ ಮಾಡ್ತೀನಿ ವಿಡಿಯೋನ, ಜಾಸ್ತಿ ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ಬೇಗ ನಮಗೆ ಎಷ್ಟು ಬೇಕೋ ವುಡ್ಡು ಅಷ್ಟೂ ಕಟ್ ಮಾಡ್ಕೊತೀವಿ. ಸೊ ಕಟ್ ಮಾಡ್ತೀನಿ. ಅಲ್ಲಿ ಮರಗಳನ್ನೆಲ್ಲ ಎಲ್ಲ ಜಾಸ್ತಿ ಎಲ್ಲ ಕಟ್ ಮಾಡಿದ್ದೀನಿ, ದೂರದವರೆಗೂ ಕಟ್ ಮಾಡಿದ್ದೀನಿ. ಯಾವುದು ಓಕ್ ಪ್ಲ್ಯಾಂಟ್ಸ್ ಅಲ್ಲ, ಓಕ್ ಟ್ರೀಸ್ ಯಾವುದು ಜಾಸ್ತಿ ಇಲ್ಲ ಇಲ್ಲಿ, ಇನ್ನೊಂದು ಸ್ವಲ್ಪ ಐತೆ ಅಷ್ಟೆ. ಇಷ್ಟೊಂದು ಮರಗಳಿತ್ತು, ಯಾವುದೂ ಇಲ್ಲ. ಸೊ ಇಷ್ಟು ಕಲೆಕ್ಟ್ ಮಾಡಿದ್ದೀನಿ. ವೆಯ್ನ್ಸ್ ಒಂದು ಸ್ವಲ್ಪ ಇರಲಿಲ್ಲ, ಅದನ್ನು ಇದ್ರ ಮುಂದೆ ಹೋಗಿದೆ, ಸಿಕ್ತು, ಎತ್ತಾಕೊಂಬಂದೆ. ಇಷ್ಟೆಲ್ಲ ಐತೆ. ಇನ್ನು ಇಷ್ಟರಲ್ಲಿ ಕಟ್ಟಕ್ಕೆ ಶುರು ಮಾಡೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಲೆ. ಅದಕ್ಕಿಂತ ಮುಂಚೆ ಏನಾದ್ರು ತಿನ್ಕೊಂಬಿಡೋಣ. ಮತ್ತು ನಮ್ಮದು ಟ್ರೀ ಹೌಸ್ ಕಟ್ಟೋದು ಇಲ್ಲಿ ಮೇಲ್ಗಡೆ. ಊಟ ನಾನು ಮುಂಚೆನೇ ಒಂದು ಸ್ವಲ್ಪ ಊಟ ಇಟ್ಟಿರ್ತೀನಿ. ಬನ್ನಿ ಶುರು ಹಚ್ಕೊಳ್ಳೋಣ. ಇಲ್ಲಿ ನಮ್ಮ ಬೇಸ್ ಆಗುತ್ತೆ. ಇಲ್ಲೊಂದು ಮೊದಲು ಒಂದು 6x6 ಮಾಡಬೇಕು. 1 2 3 4 5 6 ಈ ಸೈಡ್ ಸಿಗೋಣ, ಈ ಸೈಡ್
ಒಂಥರ ಸ್ಟಾರ್ ಶೇಪಲ್ಲಿ ಬರಬೇಕದು, ಅಂದರೆ ಹಿಂಗೆ ತಗೊಬೇಕು. ಹಿಂಗೆ ಬಂದು 4 ಆಯ್ತಲ್ಲ, 2 3 ಬರಬೇಕು. ಹಾಂ, ಇವಾಗ ಕರೆಕ್ಟಾಗೈತೆ. ಇವಾಗ ತಿರ್ಗಾ ಇಲ್ಲಿ 4, ಸೊ ಇಲ್ಲೊಂದು, ಆಮೇಲೆ ತಿರ್ಗಾ 3, 2, 4 ಐತೆ, 3. ಸೊ ಹೆಂಗೆ 5x5 ಮಾಡ್ಬೇಕು ಅನ್ಸುತ್ತೆ. ಇರಿ ಒಂದು ನಿಮಿಷ. ಇಲ್ಲಿಂದನೇ ನಾನು ಮನೆಯಿಂದನೇ ನೋಡ್ಬೋದು. ಅಡಿಗೆ ಹೌಸು ಅಷ್ಟು ದೊಡ್ಡದಾಗಿ ಮಾಡಿದ್ದೀನಿ, ಬೇಸ್ ತುಂಬ ದೊಡ್ಡದಾಗಿದೆ. ಆಮೇಲೆ ಉಡ್ಸು ಇನ್ನೇನು ಎಲ್ಲ ಖಾಲಿ ಆಗೋಗ್ತಾಯಿತ್ತು, ಇನ್ನೂ ಒಂದು ಸ್ವಲ್ಪ ಕಲೆಕ್ಟ್ ಮಾಡಬೇಕು. ಫಸ್ಟ್ ಫ್ಲೋರ್ ಮಾಡಿದ್ದೀನಿ, 3 ರೂಮ್ ಬರುತ್ತೆ, ಅದು ಸೈಡ್ ಬೈ ಸೈಡು. ಇದೊಂದು ರೂಮ್ ಅಂದರೆ, ಆಮೇಲೆ ಇನ್ನೊಂದು ಸ್ವಲ್ಪ ಹೋಗಿ ಈ ಸೈಡ್ ಒಂದು, ಈ ಲೆಫ್ಟಿಗೊಂದು ಬರುತ್ತೆ, ರೈಟಿಗೊಂದು ಬರುತ್ತೆ. ಮೇಲೆ ಹೋಗೋಕ್ಕೆ ಏನು ಲ್ಯಾಡರ್ ಹಾಕಲ್ಲ, ಪಕ್ಕ ಮರ ಹೆಂಗಿರುತ್ತೋ ಹಂಗೆ ವೇಯ್ನ್ಸ್ ಹಾಕ್ತೀನಿ. ಅಲ್ಲೊಂದು ಬಿದ್ದುಬಿಟ್ಟು ಮಿಸ್ ಶೇರ್ಸ್ ಮಾಡ್ಕೊಬೇಕಾಯಿತು. ಹಾಂ, ಇಷ್ಟು ಫಸ್ಟ್ ರೂಮು. ಇದನ್ನು ನಾನು ಇದರಿಂದ ಕವರ್ ಮಾಡ್ತೀನಿ. ಪೂರ್ತಿ ಕತ್ಲಾಗೋಯ್ತು. ಇಲ್ಲಿಂದ ಮುಂದಕ್ಕೆ ಹೋಗುತ್ತೆ ಒಂದು ರೂಮು, ಅದನ್ನು ಜಾಸ್ತಿ ಲೆಂತ್ ಆಗುತ್ತೆ ಅಂತ ಸಾರಿ, ಮತ್ತೆ ಕಟ್ ಮಾಡ್ತೀನಿ. ನಮ್ಮ ಟ್ರೀ ಹೌಸ್ ಲೆಕ್ಕಕ್ಕೆ ರೆಡಿ ಆಗೈತೆ. ಇವಾಗಲೇ ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದು, ಇನ್ನು ಪೂರ್ತಿ ಎಲ್ಲ ಎಲೆಗಳಿಂದ ತುಂಬಿಸಿದ್ರೆ ಇನ್ನೆಷ್ಟು ಚೆನ್ನಾಗಿ ಕಾಣಿಸ್ತದೆ. ಇನ್ನೂ ವುಡ್ಡು 38 ಮಿಕ್ಕೈತೆ, ಅದು ನೋಡೋಣ ಏನೇನು ಬೇಕಾಗುತ್ತೆ ಅಂತ. ಇವಾಗ ಲೀಫ್ ಡೆಕೋರೇಷನ್ ಮಾಡಬೇಕು. 3 ರೂಮು ಹೇಳ್ದಂಗೆ ಮೇಲ್ಗಡೆ ದೊಡ್ಡದಾಗಿ ಲೀವ್ಸ್ ಅಂತೂ ಗ್ಯಾರಂಟಿ ಬರುತ್ತೆ. ಇಲ್ಲಿ ಇಷ್ಟ ಆಯ್ತಾ, ಇಲ್ಲಿಂದ ಒಂದು ನಿಮಿಷ. ತಿರ್ಗಾ ಹಚ್ಚಬೇಕು. ಪೂರ್ತಿ ಇದರಿಂದ ಕವರ್ ಮಾಡಿಬಿಡ್ತೀನಿ. ನಾನು ಯಾವುದೇ ತರಹ ಕ್ರಿಯೇಟಿವ್ ಮೂಡ್ ಯೂಸ್ ಮಾಡಿಲ್ಲ. ಡೌಟ್ ಇದ್ದರೆ ಬೇಕಾದರೆ ಕೇಳಬಹುದು. ಏನು ಕೇಳ್ತೀರಾ ನೀವು ಹೋಗಿ. ಹಿಂಗೇನೆ ಎಲ್ಲ ಕವರ್ ಮಾಡ್ಕೊಂಬರ್ತೀನಿ. 5 ನಿಮಿಷ ವೆಯ್ಟ್ ಮಾಡಿ. ಅಲ್ಲಿ ನಮ್ಮ ಟ್ರೀ ಹೌಸ್ ಅಂತೂ ಕಂಪ್ಲೀಟ್ ಆಯಿತು. ಟ್ರೀ ಹೌಸ್ ಥರ ಇಲ್ಲ, ಟ್ರೀ ಮ್ಯಾನ್ಷನ್ ಇದ್ದಂಗೆ ಐತೆ. ತುಂಬ ದೊಡ್ಡದಾಗೈತೆ ಟ್ರೀ, ಪರವಾಗಿಲ್ಲ, ಚೆನ್ನಾಗೈತೆ. ಎಲ್ಲ ಯೂಸ್ ಮಾಡಿದೆ, ಈ ಬ್ರಿಕ್ಕು ಮಾತ್ರ ಯೂಸ್ ಮಾಡಿಲ್ಲ. ಅಗಳ ಇಲ್ಲಿಗೆ ಹಾಕ್ಬಿಟ್ಟೆ, ಹಿಂಗೆ ಹೊಡಿಯೋಕ್ಕಾಗಲ್ಲ, ಇದನ್ನು ಹೊಡಿಬೋದು ಆಬ್ವಿಯಸ್ಲಿ. ಸೊ ನನಗೆ ನಮ್ಮ ಮನೆಗಿನ್ನ ನನಗೆ ಟ್ರೀ ಹೌಸೇ ಇಷ್ಟ ಆಯಿತು. ನನಗೆ ಒಂದ್ಸಲಿ ನೋಡ್ಕೊಂಬಂದ್ಬಿಡೋಣ ಬನ್ನಿ, ಒಂದು ನಿಮಿಷ.
ಪೂರ್ತಿ. ಇದು ಬೇಸು. ಕ್ರೀಪರ್ ಇದ್ರ ಮೇಲೆ ಹುಷಾರಾಗಿ ಹೋಗ್ಬೇಕು. ಬಾ ಇಲ್ಲಿ ಬಾ. ನಿಜ ಹೇಳ್ಬೇಕಂದ್ರೆ ಕ್ರೀಪರ್ ಏನು ಕೆಟ್ಟದಲ್ಲ, ಅದಕ್ಕೆ ಒಂದು ಶಾಪ ಕೊಟ್ಟು ಆ ಥರ ಆಗಿದ್ದು. ಓಯ್ ಕ್ರೀಪರ್ ಕ್ರೀಪರ್ ಕ್ರೀಪರ್, ಎಲ್ಲೋ ಕ್ರೀಪರ್. ಪರವಾಗಿಲ್ಲ, ಟ್ರೀ ಹೌಸ್ ಎಲ್ಲ ಚೆನ್ನಾಗೈತೆ. ಇನ್ನೊಂದು ಸ್ವಲ್ಪ ಡೆಕೋರೇಷನ್ ಮಾಡಬೇಕು, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೋಣ. ಸೊ ಗೈಸ್, ದಟ್ಸ್ ಇಟ್ ಫಾರ್ ಟುಡೇ. ಟಾಟಾ, ಬಾಯ್ ಬಾಯ್.